ಹಲೋ ವಿವರ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಲೇಖನಾಸ್ ವ್ಲಾಗ್. ಹೇಗಿದ್ದೀರಾ ಎಲ್ಲ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆ್ಯಕ್ಚುಲಿ ಸಿಗಂದೂರು ಟ್ರಿಪ್ ಹೋಗಿದ್ವಿ. ಸೊ ಸಿಗಂದೂರಿಂದ ನಾವು ತೀರ್ಥಹಳ್ಳಿ ಗ್ರಾಮದಲ್ಲಿರೋ ಅಂಥ ಒಂದು ಹೋಮ್ ಸ್ಟೇ ಹೋಗ್ತಾ ಇದ್ದೀವಿ. ಸೊ ಆ ಹೋಮ್ ಸ್ಟೇದ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊತೀನಿ ಒಟ್ಟಿಗೆ. ಸೊ ಬ್ಯಾಂಗ್ಳೂರಿಂದ ಇಲ್ಲಿಗೆ ಅರೌಂಡ್ 350 ಕಿಲೋಮೀಟರ್ಸ್ ಆಗುತ್ತೆ ಈ ಹೋಮ್ ಸ್ಟೇಗೆ ಬರಬೇಕು ಅಂದರೆ. ನಾವು ಬ್ಯುಸಿ ಲೈಫಿಂದ ಸ್ವಲ್ಪ ಕಾಮ್ ಆಗಿ ನೇಚರ್ ಮಧ್ಯೆ ಇರಬೇಕು ಅಂತ ಏನಾರ ಪ್ಲ್ಯಾನ್ ಇದ್ದರೆ ಸೊ ಇದೊಂದು ಬೆಸ್ಟ್ ಹೋಮ್ ಸ್ಟೇ ಅಂತ ಹೇಳ್ಬೋದು. ಸೊ ಈ ಹೋಮ್ ಸ್ಟೇ ಹೆಸರು ಬಂದುಬಿಟ್ಟು ಬಾನಂಕಿ ಅಂತ ಹೇಳಿಬಿಟ್ಟು ನಾನು ಸುಮಾರಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಕೇಳ್ಪಟ್ಟಿದ್ದೀನಿ. ಈ ಒಂದು ಹೋಮ್ ಸ್ಟೇ ತುಂಬಾ ಚೆನ್ನಾಗಿದೆ, ಈ ಬ್ಯುಸಿ ಲೈಫಿಂದ ನಾವು ಆರಾಮಾಗಿ ಪೀಸ್ ಆ್ಯಂಡ್ ಕಾಮಾಗಿ ಒಂದು 2 ಡೇಸ್ ಸ್ಪೆಂಡ್ ಮಾಡ್ಬೋದು ಅಂತ ಕೇಳ್ಪಟ್ಟೆ. ಸೊ ನಾವು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ರೂಮ್ಸ್ ಇದೆ, ಲೈಕ್ ಸ್ಟ್ಯಾಂಡರ್ಡ್, ಪ್ರೀಮಿಯಂ ಸೂಟ್ ಅಂತ ಹೇಳಿಬಿಟ್ಟು. ಸೊ ಪರ್ ಹೆಡ್ 2900ಇಂದ 3600ವರೆಗೂ ಇರುತ್ತೆ. ಸೊ ನಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು. ಸೊ ನಮಗೆ ನಮ್ಮ ಅವೈಲಬಿಲಿಟಿಗೆ ನಮ್ಗೆ ಸಿಕ್ಕಿದ್ದು ಪ್ರೀಮಿಯಂ ರೂಮ್. ಸೊ ನಾವು ಅದನ್ನು ಆಪ್ ಮಾಡ್ಕೊಂಡ್ವಿ. ಚೆನ್ನಾಗಿದೆ ಅಂತ ಹೇಳ್ಬೋದು. What is this? Nobody. Kumbi, are you liking it? Yeah. Tineda? ಹೌದು. ನೀರು ಕುಡಿಬೇಕಲ್ಲ. ಸೊ ಈ ರೂಮ್ನ ಅಟ್ರಾಕ್ಟಿವ್ ಥಿಂಗ್ ಅಂದರೆ ಈ ವಿಂಡೋಯಿಂದ ನೇಚರ್ನ ನೋಡೋ ಅಂಥದ್ದು ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಸೊ ನಾವು ರೀಚ್ ಆಗೋಷ್ಟರಲ್ಲಿ ಆಫ್ಟರ್ನೂನ್ ಆಗಿತ್ತು. ಸೊ ನಾವು ಲಂಚ್ ಮುಗಿಸ್ಕೊಂಡ್ವಿ. ಸೊ ಲಂಚ್ಗೆ ಆ್ಯಕ್ಚುಲಿ ಇಲ್ಲಿನ ಲೈಕ್ ಶಿವಮೊಗ್ಗ ತೀರ್ಥಹಳ್ಳಿ ಸೈಡ್ ಏನೇನು ಫೇಮಸ್ ಇರುತ್ತೋ ಅದೇ ಥರದ್ದೇ ಫುಡ್ ಇತ್ತು. ಹೋಮ್ ಸ್ಟೇಸ್ ಅಂದರೆ ಅಷ್ಟೇ ಅಲ್ವಾ, ಲೈಕ್ ಫುಡ್ ಆ್ಯಂಡ್ ಅಲ್ಲಿನ ಅಟ್ಮಾಸ್ಫಿಯರ್ನ ಎಂಜಾಯ್ ಮಾಡಲಿಕ್ಕೆ ಅಂತಲೇ ಬರ್ತೀವಿ. ಸೊ ಇಲ್ಲಿ ಸಹ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್. ಫುಡ್ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಲಂಚ್ ಆದಮೇಲೆ ನಾವು ರೂಮ್ನ ಎಕ್ಸ್ಪ್ಲೋರ್ ಮಾಡಿ ಅದಾದ ನಂತರ ಲೈಕ್ ಲೇಖನ ಸ್ವಲ್ಪ ಆಟ ಆಡಬೇಕು ಅಂತ ಹೇಳ್ತಾ ಇದ್ಲು. ಸೊ ಇಲ್ಲಿ ಕ್ಯಾರಮ್ ಆಗಿರ್ಬೋದು, ಸಮ್ ಇಂಡೋರ್ ಆ್ಯಕ್ಟಿವಿಟೀಸ್ ಇತ್ತು ಆ್ಯಂಡ್ ಪೂಲ್ ಇತ್ತು. ಸೊ ಒಂದೊಂದೇ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾ ಇದ್ದೀವಿ. ನಮಗೆ ರೆಸ್ಪಾನ್ಸಿಬಿಲಿಟೀಸ್ ಬಂದಷ್ಟು ನಾವು ಚಿಕ್ಕ ಸ್ಮಾಲ್ ಥಿಂಗ್ಸ್ ನಮಗೆ ಇಷ್ಟ ಆಗಿರೋ ಅಂಥವೆಲ್ಲ ಕಳ್ಕೊತಾ ಇರ್ತೀವಿ. ಸೊ ಸಮ್ಟೈಮ್ಸ್ ಅದನ್ನೆಲ್ಲ ಚೇರಪ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಸೊ ನಾವು ಈ ಥರ ಹೋಮ್ ಸ್ಟೇಸ್ ಬಂದಾಗ, ಲೈಕ್ ಬ್ಯುಸಿ ಲೈಫಿಂದ ಆಚೆ ಬಂದಾಗ ಈ ಥರದ ಎಕ್ಸ್ಪೀರಿಯೆನ್ಸ್ ಮಾಡಲಿಕ್ಕೆ ತುಂಬಾ ಖುಷಿ ಕೊಡುತ್ತೆ. ನನಗೆ ಆ್ಯಕ್ಚುಲಿ ಇಲ್ಲಿ ಸೈಕ್ಲಿಂಗ್ ಮಾಡೋದು ತುಂಬ ಇಷ್ಟ ಆಯಿತು ಆ್ಯಂಡ್ ಒಂಥರ ತುಂಬಾ ರಿಲ್ಯಾಕ್ಸ್ಡಾಗಿ ಅನಿಸ್ತು. ನೆಕ್ಸ್ಟ್ ನನ್ನ ಮಗಳು ಪೂಲ್ ನೋಡಾದ್ಮೇಲೆ ಆಟ ಆಡಲೇಬೇಕು ಅಂತ ಹೇಳಿಬಿಟ್ಟು ಹಠ ಮಾಡ್ತಾಯಿದ್ಲು. ಸೊ ಅವಳಿಗೆ ಇವಾಗ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇದೆ. ಸೊ ಲೆಟ್ಸ್ ಗೋ. ಸೊ ಇಲ್ಲಿಂದ ನೀವು ಲೇಖನದು ಪೂಲಲ್ಲಿ ಆಟ ಆಡೋ ಅಂಥ ವೀಡಿಯೋಸ್, ಅವಳು ಎಂಜಾಯ್ ಮಾಡೋ ಅಂಥದ್ದು ಆ್ಯಂಡ್ ಸ್ವಿಮ್ಮಿಂಗ್ ಅವ್ರ ಪಪ್ಪ ಹತ್ರ ಪ್ರಾಕ್ಟೀಸ್ ಮಾಡಿಸ್ಕೊಳ್ಳೋ ಅಂಥದ್ದು ಎಲ್ಲ ವೀಡಿಯೋಸ್ ನೋಡ್ಬೋದು. ಸೊ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊತೀನಿ.
Yay! Super! Wow! ವಾಯ್ಸಲ್ಲಿ ಹೇಳ್ಬೇಕು, ಜೋರಾಗಿ ಜೋರಾಗಿ ಹೇಳ್ಬೇಕು. ಪೂಲಲ್ಲಿ ಹೋಗ್ಬಿಟ್ಟು ಸೆಟಲ್ ಆಗಿಬಿಟ್ಟಿದ್ದಾಳ. ಏನು ಮಾಡಿದ್ರು ಆಚೆನೇ ಬರ್ತಾ ಇರಲಿಲ್ಲ. ಸೊ ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು ಆ್ಯಂಡ್ ಫುಲ್ ರಿಲ್ಯಾಕ್ಸ್ಡ್ ಆಗಿ ಚಿಲ್ ಮಾಡ್ತಾ ಇದ್ಲು ಅಂತ ಹೇಳ್ಬೋದು. Swimming over like now? It's more step. Did you enjoy? No, we don't have time. Okay, next time we'll play some more time. Okay. Okay? Okay. Okay. What do you want to say about the swimming pool? Yes, yes. ಡಿಡ್ ಯು ಎಂಜಾಯ್? Yeah. ನೆಕ್ಸ್ಟ್ Pew, pew. Say something. It's good. It's cool. No, I want dad on board. You want to play carom? Okay, we'll bath and come back. Okay. Okay. ಓಕೆ ಬಾಯ್. Bye. ಸೇ ಬಾಯ್. Bye. ಹ್ಯಾಂಡ್ಸ್ ಎಲ್ಲಿ? ಹ್ಯಾಂಡ್ಸ್ ಎಲ್ಲಿ? Hilarious. ಯಾಕೆ? ಯಾಕೆ? ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದಾಳೆ ಅಲ್ಲ ನಿತಿನ? ಓಕೆ ಚಲೋ ಚಲೋ ಅಲ್ಲಿ ಹೋಗು ಹೋಗು ಪೆಂಗ್ವಿನ್ ಗೋ ಪೆಂಗ್ವಿನ್ ಗೋ ದಟ್ ಸೈಡ್ ಹೆಂಗ್ ಹೋಗುತ್ತೆ ಪೆಂಗ್ವಿನ್ ತೋರ್ಸು ಹೆಂಗ್ ಮಾಡುತ್ತೆ ಬೇಗ ಹಂಗ ಹಂಗ ಇಲ್ಲಿ ಅಮ್ಮಗೆ ತೋರ್ಸು ಹಾ ಇಲ್ಲಿ ಇಲ್ಲಿ ಅಮ್ಮಗೆ ತೋರ್ಸು ಹೆಂಗೆ ಪೆನ್ಗಿನ್ ಮಾಡುತ್ತೆ Inge. ಹಂಗ ಓ ಓಕೆ Kayo. ಕೈ ಎಲ್ಲೋಯ್ತು ಕೈಯು Ilede. ಏನದು Tawallalide. ಏನು Kay. ಕೈಯು ಅಂದೆ ಸೊ ಅಡಲ್ಟ್ಸ್ ಒಟ್ಟಿಗೆ ಮಕ್ಕಳು ಸಹ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಈ ಒಂದು ಹೋಮ್ ಸ್ಟೇಯಲ್ಲಿ. ಬಿಕಾಸ್ ಅವರಿಗೆ ಆದಂಥ ಫನ್ ಆ್ಯಕ್ಟಿವಿಟೀಸ್ ಇದೆ ಕೆಲವಷ್ಟು. ಟ್ರ್ಯಾಂಪಲಿನ್ ಇದೆ ಆ್ಯಂಡ್ ಇಷ್ಟೊತ್ತು ಕ್ಯಾರಮ್ ಆಟ ಆಡಿದ್ಲು ಆ್ಯಂಡ್ ಪೂಲಲ್ಲಿ ಎಂಜಾಯ್ ಮಾಡಿದರು. ಹಾಗೆಯೇ ಮಕ್ಕಳು ಇಲ್ಲಿ ಇರೋಂಥ ಎಲ್ಲದರಲ್ಲೂ ಅವರು ಸಹ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಪೆಟ್ಸ್ ಸಹ ಅವೈಲಬಲ್ ಇದೆ. ಸೊ ಆದರೆ ನಾನು ಅದನ್ನು ಸಹ ವೀಡಿಯೋ ಕ್ಯಾಪ್ಚರ್ ಮಾಡಿ ಶೇರ್ ಮಾಡ್ಕೊತೀನಿ ನಿಮ್ಮೊಟ್ಟಿಗೆ. ಏನದು Flower? ಹಾಂ What is that? ಬರ್ಡ್ಸ್ But what is this? ಎಷ್ಟಿದೆ ಬರ್ಡ್ಸ್ ಲೆಕ್ಕ ಹಾಕು Oh, really? Look at Moga. ಹಾಂ It's not good. ಇದಕ್ಕೆ ಕಾಕತಾ ಹ್ಞೂ ಯಾಕೆ ಅಲ್ಲಿ ಒಳಗೆ ಹಾಕ್ಬಿಟ್ಟಿದ್ದಾರಮ್ಮ ತೆಗಿಬಾರ್ದು ಯಾಕೆ ಅದು ಗಿಡ ತೆಗೆದ್ರೆ ಎಲ್ಲ ಬತ್ತೋಗ್ಬಿಡುತ್ತೆ ಅದಕ್ಕೆ ಏನು ಮಾಡೋದು ಅದು ಸುಮ್ಮನೆ ಏನು ಮಾಡೋದು ಅದು ಸುಮ್ಮನೆ ಇಟ್ಟಿದ್ದಾರೆ
ಸೊ ಇದು ನನ್ನ ಫೇವ್ರೆಟ್ ಪ್ಲೇಸ್. ಸೊ ನನಗೆ ಎಲ್ಲ ಕಡೆ ಸ್ವಿಂಗ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಹಾಗಾಗಿ ನಂಗೆ ಎಲ್ಲೇ ಸ್ವಿಂಗ್ ಇದ್ರೂ ನಾನು ಎಂಜಾಯ್ ಮಾಡ್ತೀನಿ. ಸೊ ನನ್ನೊಟ್ಟಿಗೆ ಲೇಖನೂ ಸಹ ಅಷ್ಟೇ. ಸೊ ಅವಳಿಗೂ ಇದು ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಗೊಂಬೆ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಇಲ್ಲಿ. ಸೊ ಇಲ್ಲಿ ಸೈಕಲ್ಸ್ ಆ್ಯಂಡ್ ಟ್ರೈಸೈಕಲ್ಸ್ ಎಲ್ಲ ಥರದ್ದು ಇಟ್ಟಿರ್ತಾರೆ. ಸೊ ನಾನಂತೂ ನನ್ನ ಚೈಲ್ಡ್ಹುಡ್ ಡೇಸ್ ಮೆಮೊರೀಸ್ನ ಮೆಲ್ಕ್ ಹಾಕ್ತಾ ಎಲ್ಲ ಥರದ್ದು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಇದಾದ ನಂತರ ನಾವು ಅರೌಂಡ್ 7 to 7:30 ಹಂಗೆ ಡಿನ್ನರ್ಗೆ ಹೋದ್ವಿ. ಸೊ ಡಿನ್ನರ್ ಮುಗ್ದಾದ್ಮೇಲೆ ಫೈರ್ ಕ್ಯಾಂಪ್ ಇರುತ್ತೆ. ಸೊ ಅದಕ್ಕೆ ಬೇಗ ಡಿನ್ನರ್ ಮುಗಿಸ್ಕೊಂಡು ಆಮೇಲೆ ಫೈರ್ ಕ್ಯಾಂಪ್ ಪ್ಲ್ಯಾನ್ ಮಾಡಿದ್ವಿ. ನಾವು ಹೋಗಿದ್ದ ದಿನ ಆ್ಯಕ್ಚುಲಿ ದೋಸೆ ಎಲ್ಲ ಲೈವ್ ಆಗೇ ಮಾಡಿಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು ಎಲ್ಲದೂ ಟೇಸ್ಟ್. ಆ್ಯಕ್ಚುಲಿ ಆಫ್ಟರ್ನೂನ್ ಲಂಚು ಚೆನ್ನಾಗಿತ್ತು, ಡಿನ್ನರ್ ಚೆನ್ನಾಗಿತ್ತು. ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಫುಡ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಂಡ್ ಈ ಒಂದು ವೆದರ್ಗೆ ಫೈರ್ ಕ್ಯಾಂಪ್ನ ಎಂಜಾಯ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗಷ್ಟೇ ಅಲ್ಲ, ಇವನ್ ಲೇಖನಂಗೆ ತುಂಬ ಇಷ್ಟ ಆಯಿತು. ಅವಳು ಸಹ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಸೊ ನಾವೆಲ್ಲದೂ ಆ್ಯಕ್ಚುಲಿ ಮ್ಯಾಚ್ ನಡೀತಾ ಇತ್ತು ನಾವು ಹೋಗಿರೋ ಅಂಥ ಟೈಮಲ್ಲಿ. ಸೊ ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಆ್ಯಂಡ್ ಇಲ್ಲಿ ಫೈರ್ ಕ್ಯಾಂಪ್ನ ಎಂಜಾಯ್ ಮಾಡಿಕೊಂಡು ವ್ಯೂ ನೋಡ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಫ್ಯಾಮ್ಲೀಸ್ ಅಷ್ಟೇ ಅಂತ ಅಲ್ಲ, ಫ್ರೆಂಡ್ಸ್ ಒಟ್ಟಿಗೆ ಬಂದ್ರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಇಂಥ ಪ್ಲೇಸಲ್ಲಿ. ಈ ಥರದ ಫುಡ್ ಆಗಿರ್ಬೋದು ಆ್ಯಂಡ್ ನೇಚರ್, ಈ ಥರದ ಎನ್ವೈರ್ಮೆಂಟಲ್ಲಿ ಒಂದಷ್ಟು ದಿನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದಕ್ಕೆ ಜಾಸ್ತಿ ಹಿಂದೆ ಹೋಗ್ಬೇಕಂತ. Now you're fine? Fine? ಇವಾಗ ಓಕೆ, ಗೊಮ್ಮೆ ಡ್ಯಾನ್ಸ್ ಮಾಡ್ತಿ? ಪರವಾಗಿಲ್ಲ. ಒಂದೇ ಸಲ ಅಲ್ಲ, ಎರಡು ಸಲ ಏನು ಆಡಿಸು ನಾನು ಅದು ಇವಾಗ ಡ್ಯಾನ್ಸ್ ಮಾಡ್ತೀಯಾ? ಬೇಗ ಏಕೆ? ಮಾಡಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನೈಟ್ ತುಂಬಾ ಚೆನ್ನಾಗಿ ನಿದ್ದೆ ಬಂತು. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಸ್ವಲ್ಪ ಬೇಗನೆ ಎದ್ಬಿಟ್ಟು ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡೋಣ, ಮತ್ತು ಟೈಮ್ ಸಿಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಎದ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಸನ್ರೈಸ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ನೇಚರ್ ಮಧ್ಯದಲ್ಲಿ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಇದೊಂದು ಡ್ರೀಮ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಇದೆ. ಆ್ಯಂಡ್ ನೀವೇನಾದರೂ ನೇಚರ್ ಲವರ್ ಆಗಿದ್ದೀರಾ ಅಂದರೆ ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ನನ್ನ ಕಡೆಯಿಂದ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಶ್ರುತಿ. ಆ್ಯಕ್ಚುಲಿ ನಾವು ಬೇಗ ಎದ್ದು ಬಂದಿರೋದ್ರಿಂದ ಸೊ ಇದನ್ನೆಲ್ಲ ನೋಡಲಿಕ್ಕಾಯಿತು ನಮಗೆ. ಸೊ ಇಲ್ಲಿ ಅಡಿಕೆ ಬೆಳೀತಾರಲ್ವ, ಸೊ ಹೇಗೆ ಅವರು ಇದನ್ನು ಅಡಿಕೆನೆಲ್ಲ ತೆಗಿತಾರೆ ಅನ್ನೋ ಒಂದು ಪ್ರೊಸೆಸ್ನೆಲ್ಲ ನೋಡ್ತಾ ಇದ್ವಿ ನಾವು. ಸೊ ಅದನ್ನು ಬಾಯ್ಲ್ ಮಾಡೋದಾಗಿರ್ಬೋದು, ಅದನ್ನು ಈ ಥರ ಒಣಗಾಕೋದಾಗಿರ್ಬೋದು. ಸೊ ಹಾಗೆ ಲೈಕ್ ಅವ್ರು ಹೇಗೆ ಮಾಡ್ತಾಯಿದ್ರು ಅನ್ನೋದೆಲ್ಲದನ್ನು ನಾನು ಲೇಖನಂಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗಿಂತ ಮಕ್ಕಳಿಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಅವ್ರಿಗೆ ದೊಡ್ಡ ಥರ ಕಾಣಿಸ್ತಾ ಇರುತ್ತೆ. ಸೊ ನಾವು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದರೆ ಅವ್ರಿಗೆ ಕ್ಯೂರಿಯಾಸಿಟಿ ಇನ್ನೂ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಾವು ಅದನ್ನು ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡ್ತಾ ನಾವು ಅದನ್ನು ನೋಡ್ತಾ ಹೋಗ್ತಾ ಇದ್ವಿ. ಒಂದೊಂದು ಕಡೆ ಒಂದೊಂದು ಬೆಳೆ ಬೆಳೀತಾರೆ. ಹಾಗೆ ಶಿವಮೊಗ್ಗ, ತೀರ್ಥಹಳ್ಳಿ ಈ ಕಡೆ ಸೈಡೆಲ್ಲ ತುಂಬಾ ಅಡಿಕೆ ಬೆಳೀತಾರೆ. ಸೊ ನಮಗೊಂದು ಅವಕಾಶ ಸಿಗುತ್ತೆ, ಲೈಕ್ ಹೇಗೆ ಆ ಪ್ರೊಸೆಸ್ ಹೇಗಿರುತ್ತೆ ಆ್ಯಂಡ್ ಬಾಯ್ಲ್ ಮಾಡೋದಾಗಿರ್ಬೋದು, ಅದನ್ನು ಡ್ರೈ ಮಾಡಲಿಕ್ಕೆ ಎಷ್ಟು ದಿನ ತೊಗೊತಾರೆ, ಅದಾದ ನಂತರ ಮಿಷಿನ್ಸಲ್ಲಿ ಹೇಗೆ ಅಡಿಕೆನ ತೆಗಿತಾರೆ ಅನ್ನೋದೆಲ್ಲದನ್ನು ತಿಳ್ಕೊತಾ ಹೋಗ್ಬೋದು. ಸೊ ನಮಗಿಂತ ಮಕ್ಳಿಗೆ ತುಂಬಾ ಕ್ಯೂರಿಯಾಸಿಟಿ. ಸೊ ಅವರು ತುಂಬಾ ಎಂಜಾಯ್ ಮಾಡ್ತಾರೆ.
ಸೊ ಇಲ್ಲಿ ಬಂದಿರೋ ಗೆಸ್ಟ್ಗಳಷ್ಟೇ ಅಲ್ಲದೆ ಇಲ್ಲಿ ಓನರ್ ಸಹ ಉಳ್ಕೊಂಡಿರ್ತಾರೆ. ಸೊ ಇಲ್ಲಿ ಇದು ಓನರ್ ಮನೆ. ಅವ್ರ ಮನೆ ಮುಂದೆ ಸುಮಾರಷ್ಟು ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ತುಂಬ ಡಿಫ್ರೆಂಟ್ ಕೈಂಡ್ ಆಫ್ ಪ್ಲ್ಯಾಂಟ್ಸ್ಗಳನ್ನ ಬೆಳೆಸಿದ್ದಾರೆ. ಸೊ ಅದನ್ನು ನೋಡ್ತಾ ಹೋಗ್ತಾ ಇದ್ವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಸೊ ಪ್ಲ್ಯಾಂಟ್ಸ್ಗಳೆಲ್ಲ ಎಕ್ಸ್ಪ್ಲೋರ್ ಆದ ನಂತರ ನಾವು ಇಲ್ಲಿ ಬಾಸ್ಕೆಟ್ಬಾಲ್ ಇಟ್ಟಿದ್ರು. ಸೊ ನಾನು ಬಾಸ್ಕೆಟ್ಬಾಲ್ ಆಡ್ತಾ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊತಾ ಇದ್ದೆ. ಸೊ ಈ ಥರದ ರಿಫ್ರೆಶ್ಮೆಂಟ್ ಬೇಕಾಗುತ್ತಲ್ಲ ಎಲ್ಲರಿಗೂ. ಸೊ ನಾನು ಇಲ್ಲಿ ಆಟದಲ್ಲಿ ಬ್ಯುಸಿ ಆಗಿದ್ದರೆ ನನ್ನ ಮಗಳು ಬಂದುಬಿಟ್ಟು ಅವಳು ಸಹ ನಾನು ಕೌಂಟ್ ಡೌನ್ ಮಾಡ್ತೀನಿ, ನೀವು ಆಟ ಆಡೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಸೊ ಅವಳು ಕೌಂಟ್ ಡೌನ್ ಸ್ಟಾರ್ಟ್ ಮಾಡೋದು, ನಾನು ಆಟ ಆಡೋದು, ಈ ಥರ ನಾವು ಅಷ್ಟೊತ್ತು ಸ್ವಲ್ಪ ಎಂಜಾಯ್ ಮಾಡಿದ್ವಿ. Ready? 1, go! ಸೊ ನಾವು ಬೇಗನೆ ಫ್ರೆಶನ್ ಅಪ್ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವು ಫೋಟೋಶೂಟ್ಸ್ ಎಲ್ಲ ಮುಗಿಸ್ಕೊಂಡು ಬೇರೆ ಪ್ಲ್ಯಾನ್ ಇದೆ. ಲೈಕ್ ಕುವೆಂಪು ಅವ್ರ ಮನೆ ವಿಸಿಟ್ ಮಾಡಬೇಕು ಅಂತ. ತೀರ್ಥಹಳ್ಳಿಗೆ ಬಂದಮೇಲೆ ಕುವೆಂಪು ಅವ್ರ ಮನೆ ವಿಸಿಟ್ ಮಾಡ್ದಲೇ ಹೋಗ್ಲಿಕ್ಕಾಗಲ್ಲ. ಸೊ ಅಲ್ಲಿ ವಿಸಿಟ್ ಮಾಡಿಕೊಂಡು ಹೋಗೋಣ ಅಂತ, ಹಾಗಾಗಿ ಬೇಗ ಹೊರಟ್ವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಕುವೆಂಪು ಅವ್ರ ಮನೆ ವಿಸಿಟ್ ಮಾಡಿರೋ ಅಂಥದ್ದು ಸಮಸ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿರೋ ಅಂಥದ್ದನ್ನ ಹಾಕ್ತೀನಿ. ಓಕೆ ದೆನ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನನ್ನ ವೀಡಿಯೋಸ್ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.